ನಂಬಿಕೆ ಅನ್ನೋದು ಗಾಜಿನಂತೆ ಒಮ್ಮೆ ಒಡೆದರೆ ಮತ್ತೆ ಜೋಡಿಸುವುದು ಕಷ್ಟ. ಆದ್ರೆ ಅಲ್ಲೊಬ್ಬಾಕಿ ಹೆಂಡತಿ ತಾನೇ ನಂಬಿ ತಾಳಿ ಕಟ್ಟಿಸಿಕೊಂಡು ಗಂಡನನ್ನೇ ಅತ್ಯಂತ ಕ್ರೂರವಾಗಿ ಕೊಂದಳು. ಯಾಕೆ ಗೊತ್ತಾ? ಮೈದುನನಿಗಾಗಿ. ಹೌದು, ಈ ಕತೆ ಕೇಳಿದ್ರೆ ಬೆಚ್ಚಿ ಬೆರಗಿ ಬೀಳ್ತೀರಾ. ಈ ಅಪರಾಧದ ಹಿಂದೆ ಇದ್ದ ಆಘಾತಕಾರಿ ರಹಸ್ಯವಾದರೂ ಏನೋ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ಮೈಲಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿನ್ನೆ ನಡೆದ ಘಟನೆಯಂತಿರುವ ವಿವರಣೆಗಳು ನೋಡಿ. ನಮ್ಮ ಸಮಾಜದಲ್ಲಿ ಕೆಲವೊಮ್ಮೆ ರಕ್ತ ಸಂಬಂಧಗಳೇ ಕಳಂಕವಾಗಿ ಬಿಡುತ್ತವೆ. ನಂಬಿ ಮದುವೆಯಾಗಿ ಬಂದ ಹೆಂಡತಿ ತನ್ನ ಗಂಡನ ತಮ್ಮನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುತ್ತಾಳೆ. ಆರಂಭದಲ್ಲಿ ಗೊತ್ತಾಗಿದ್ದ ಈ ವಿಚಾರ ದಿನೇ ದಿನ ಮಿತಿ ಮೀರಿ ಹೋಗುತ್ತದೆ. ಗಂಡನಿಗೆ ಈ ವಿಷಯ ಗೊತ್ತಾದಾಗ ಮನೆಯಲ್ಲಿ ಜಗಳ ಶುರುವಾಗುತ್ತೆ. ಗಂಡ ಅಡ್ಡಿಯಾಗುತ್ತಿದ್ದಾನೆ ಅಂತ ಹೆಂಡತಿ ಮತ್ತು ಮೈದುನ ಸೇರಿಕೊಂಡು ಒಂದು ಕರಾಳ ಸಂಚು ರೂಪಿಸುತ್ತಾರೆ. ಗಂಡನನ್ನು ಜೀವಂತವಾಗಿ ಬಿಟ್ಟರೆ ನಮ್ಮ ಅಕ್ರಮ ಸಂಬಂಧ ಮುಂದುವರಿಯೋಕೆ ಬಿಡಲ್ಲ ಅಂತ ಭಾವಿಸಿ ಆತನ ತಲೆ ತೆಗೆಯಲು ನಿರ್ಧರಿಸುತ್ತಾರೆ. ಆ ರಾತ್ರಿ ಎಲ್ಲವೂ ಎಂದಿನಂತೆ ಇತ್ತು. ಯಾರಿಗೂ ಯಾವುದೇ ಅನುಮಾನ ಬಾರದಂತೆ ಪ್ಲಾನ್ ಮಾಡಲಾಗಿತ್ತು. ಗಂಡ ಗಾಢ ನಿದ್ರೆಯಲ್ಲಿದ್ದಾಗ ತೋಟದ ಕೆಲಸ ಮುಗಿಸಿ ಬಂದಾಗ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಯಿತು. ಗಂಡನ ಜೀವ ತೆಗೆದ ಬಳಿಕ ಆ ಶವವನ್ನು ಯಾರು ಗುರುತಿಸದಂತೆ ಎಲ್ಲಿಯಾದರೂ ಮರೆ ಮಾಚಬೇಕು, ಕಬ್ಬಿನ ಗದ್ದೆಯಲ್ಲಿ ಹೂತಾಕ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸಾಕ್ಷಿ ನಾಶ ಮಾಡಲು ಏನೆಲ್ಲ ಪ್ರಯತ್ನಿಸುತ್ತಾರೆ ನೋಡಿ. ಕೊಲೆ ಮಾಡಿದ ಬಳಿಕ ಯಾರು ಪೊಲೀಸರಿಗೆ ಸಿಕ್ಕಿಕೊಳ್ಳಬಾರದು ಅಂತ ನಾಟಕ ಮಾಡಲು ಶುರು ಮಾಡ್ತಾರೆ. ಗಂಡನ ಪತ್ತೆಯಾಗಿದ್ದಾನೆ ಅಂತ ಸುಳ್ಳು ಕತೆ ಕಟ್ಟಿ ಊರಿನವರನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಾರೆ. ಆದರೆ ಪಾಪ ಎಂದಾದರೂ ಒಂದು ದಿನ ಬಯಲಾಗಲೇಬೇಕಲ್ಲವೇ? ದಿನಗಳು ಕಳೆದಂತೆ ಗಂಡನ ನಾಪತ್ತೆ ಬಗ್ಗೆ ಅನುಮಾನಗೊಂಡ ಪೊಲೀಸರು ತನಿಖೆ ಆರಂಭಿಸುತ್ತಾರೆ. ಕಟ್ಟುಕತೆ ಕಟ್ಟಿದ ಆ ಹೆಂಡತಿಯ ಮೊಬೈಲ್ ಕಾಲ್ ಲಿಸ್ಟ್ ಹಾಗೂ ಇತರೆ ಮಾಹಿತಿಗಳನ್ನು ಪರಿಶೀಲಿಸಿದಾಗ ಪೊಲೀಸರಿಗೆ ಅತಿ ದೊಡ್ಡ ಶಾಕ್ ಕಾದಿರುತ್ತದೆ. ಪೊಲೀಸರು ತಮ್ಮದ ಶೈಲಿಯಲ್ಲಿ ಇವರನ್ನು ವಿಚಾರಣೆ ನಡೆಸಿದಾಗ ಆ ಹೆಂಡತಿ ಮತ್ತು ಮೈದುನ ಮಾಡಿದ ಅಪರಾಧದ ಒಟ್ಟು ಹಸಿ ಸತ್ಯ ಹೊರಬರುತ್ತದೆ. ಗಂಡನನ್ನು ಹೇಗೆ ಕೊಲೆ ಮಾಡಿದರು, ಶವವನ್ನು ಎಲ್ಲಿ ಬಚ್ಚಿಟ್ಟಿದ್ದರು ಅನ್ನೋದನ್ನ ಒಪ್ಪಿಕೊಳ್ತಾರೆ. ಇದನ್ನು ಕೇಳಿದ ಸ್ಥಳೀಯರು ಮತ್ತು ಮೃತನ ಕುಟುಂಬಸ್ಥರು ಬೆಚ್ಚಿ ಬೀಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಕಣ್ಣು ಮುಚ್ಚಿ ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದರೆ ಪರಿಸ್ಥಿತಿ ಹೇಗಾಗುತ್ತದೆ? ಇಂಥ ಘಟನೆಗಳೇ ಸಾಕ್ಷಿಯಾಗುತ್ತದೆ. ಕ್ಷಣಿಕದ ಸುಖಕ್ಕಾಗಿ ಅನೈತಿಕ ಸಂಬಂಧಗಳಿಗಾಗಿ ಮನುಷ್ಯತ್ವವನ್ನೇ ಮಾರಿಕೊಳ್ಳುವ ಇಂಥವರ ಅಂತ್ಯ ಕಡೆಗೆ ಜೈಲು ಪಾಲು ಆಗುವುದು ಗ್ಯಾರಂಟಿ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋ ಎಲ್ಲಿ ನಡೆದಿದೆ, ಯಾವ ಊರಲ್ಲಿ ಆಗಿದೆ ಅಂತ ಏನಾದರೂ ನಿಮಗೆ ಮಾಹಿತಿ ಬೇಕಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ನಿಮಗೆ ಫುಲ್ ಡೀಟೇಲ್ ಕಮೆಂಟಲ್ಲಿ ಹೇಳುತ್ತೇನೆ. ಧನ್ಯವಾದಗಳು ಸ್ನೇಹಿತರೇ.